ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಈಗ ವೆಲ್ಕಮ್. ಈ ವಿಡಿಯೋದಲ್ಲಿ ನಾವೇನ್ ನೋಡಕ್ ಹೋಗ್ತಿದೀವಿ ಅಂದ್ರೆ ನಮ್ಮ ಸ್ಟ್ರೈಕ್ ಪ್ರೈಸ್. ಯಾಕೆಂದ್ರೆ ಈಗ ನಾವು ಟ್ರೇಡ್ ಮಾಡಬೇಕು ಅಂತ ಆದ್ರೆ ನಾವು ಈ ಸ್ಟ್ರೈಕ್ ಪ್ರೈಸ್ ಅಲ್ಲೇ ಟ್ರೇಡ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಈ ಸ್ಟ್ರೈಕ್ ಪ್ರೈಸ್ ಅಲ್ಲೇ ಬೈ ಮಾಡಬೇಕು. ಸ್ಟ್ರೈಕ್ ಪ್ರೈಸ್ ಅಂತ ಹೇಳಿದ್ರೆ ನಾನು ಅವಾಗ ಹೇಳಿದಾಗೆ ಅದು ಪ್ರೀಮಿಯಂ. ಓಕೆ, ಈಗ ಸ್ಟ್ರೈಕ್ ಪ್ರೈಸ್ ಅನ್ನೋದು ನೀವು ಎಲ್ಲಿ ನೋಡ್ತೀರಿ? ಆಪ್ಷನ್ ಚಾರ್ಟ್ ಅಲ್ಲಿ ನೋಡ್ತೀರಿ. ಆಪ್ಷನ್ಸ್, ಓಕೆನಾ? ಆಪ್ಷನ್ಸ್ ಅಲ್ಲಿ ನೋಡ್ಬೇಕಾದ್ರೆ ನಮಗೆ ಸ್ಟ್ರೈಕ್ ಪ್ರೈಸ್ ಇದೆ. ಸ್ಟ್ರೈಕ್ ಪ್ರೈಸ್ ಅಂದ್ರೆ ಏನು? ಈಗ ಮಾರ್ಕೆಟ್ ಎಲ್ಲಿದೆ, ಮಾರ್ಕೆಟ್ ಬಂದು ಎಲ್ಲಿ ನಿಮಗೆ ಹೊಡಿತಾ ಇದೆಯೋ, ಸ್ಟ್ರೈಕ್ ಸ್ಟ್ರೈಕ್ ಅಂದ್ರೆ ಏನು? ಹೊಡಿಯುವುದು. ಆ ಸ್ಟ್ರೈಕ್ ಹೊಡಿತಿರುವ ಜಾಗಕ್ಕೆ ನಾವು ಸ್ಟ್ರೈಕ್ ಪ್ರೈಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 25,600 ಮಾರ್ಕೆಟ್ 25,617 ಇದೆ. ಸೊ ಸ್ಟ್ರೈಕ್ ಪ್ರೈಸ್ 25,600 ಅಂತ ಹೇಳ್ತಾರೆ. ಮಾರ್ಕೆಟ್ ಅದಕ್ಕಿಂತ ಕೆಳಗಿದ್ರೆ 25,500, ಮೇಲಿತ್ತಂದ್ರೆ 25,700. ಸೊ ನಾನು ಈಗ 100 ಬರ್ದಿದ್ದೀನಿ ಅಂತ ಹೇಳಿ 100 ಸ್ಟ್ರೈಕ್ ಪ್ರೈಸ್ ಅಲ್ಲ. ನಿಫ್ಟಿಗೆ ಸ್ಟ್ರೈಕ್ ಪ್ರೈಸ್ 50 ರೂಪಾಯಿಗೆ ಒಂದು, ಅಂದ್ರೆ 25,050, 25,100, 25,150, 25,200 ಈ ರೀತಿ ಹೋಗುತ್ತೆ. ಓಕೆನಾ? ಎವ್ರಿ 50 ಕಿಲೋಮೀಟರ್ ಒಂದು ಸ್ಟ್ರೈಕ್ ಪ್ರೈಸ್ ಚೇಂಜ್ ಆಗುತ್ತೆ. ಓಕೆನಾ? ಇಲ್ಲಿಂದ ಇಲ್ಲಿವರೆಗೂ ಇದೇ ಸ್ಟ್ರೈಕ್ ಪ್ರೈಸ್, ಇದಾದ್ಮೇಲಿಂದ ಇದು ಸ್ಟ್ರೈಕ್ ಪ್ರೈಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನೋಡಿದ್ರೆ ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಎರಡು ಭಾಗ ಇದೆ, ಒಂದು ಪುಟ್ಟು, ಇನ್ನೊಂದು ಕಾಲ್. ಓಕೆನಾ? ಈಗ ನಾವು ನೋಡ್ಬೇಕಾಗಿದ್ದು ಪುಟ್ ಅಂದ್ರೆ ಏನು, ಕಾಲ್ ಅಂದ್ರೆ ಏನು ಅಂತ. ಪುಟ್ ಅಂದ್ರೆ ಏನು, ಕಾಲ್ ಅಂದ್ರೆ ಏನು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮಾರ್ಕೆಟ್ ಅಂದ್ರೆ ನಾವು ಯಾವ್ದ್ರಲ್ಲಿ ನೋಡ್ತೀವಿ ಡೈರೆಕ್ಷನ್ ಅನ್ನ? ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾವು ಸ್ಪಾಟ್ ಅಲ್ಲಿ ಡೈರೆಕ್ಷನ್ ನೋಡ್ತೀವಿ. ಸೊ ಈಗ ಮಾರ್ಕೆಟ್ 25,617 ಇದೆ ಅಂತ ನೀವು ತಿಳ್ಕೊಳ್ಳಿ, ಜಸ್ಟ್ ಇಮ್ಯಾಜಿನೇಷನ್. ಓಕೆನಾ? ಈಗ ಮಾರ್ಕೆಟ್ 25,617 ಇದೆ. ಅಲ್ಲಿಂದ ಅದು 25,417ಕ್ಕೆ ಬಂತು, ಇಲ್ಲಿಂದ ಕೆಳಗೆ ಬಂತು. ಈ ಕೆಳಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ಗೆಸ್ ಮಾಡೋರು ಸ್ವಲ್ಪ ಜನ ಇರ್ತಾರಲ್ವಾ? ಈ ಕೆಳಗೆ ಬರ್ತಾ ಇದೆ ಅಂತ ಗೆಸ್ ಮಾಡಿದವರೆಲ್ಲ ಯಾರು ಅಂದ್ರೆ ಅವ್ರು ಪುಟ್ ಆಪ್ಷನ್ ಅಲ್ಲಿ ಇರೋದು. ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತ ಯಾರೆಲ್ಲ ಗೆಸ್ ಮಾಡ್ತಾರೋ ಅವರು ಪುಟ್ ಆಪ್ಷನ್ ಅಲ್ಲಿ ಇರ್ತಾರೆ. ಓಕೆನಾ? ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಯಾರು ಗೆಸ್ ಮಾಡ್ತಾರೋ ಅವರೆಲ್ಲ ಯಾವ್ದ್ರಲ್ಲಿ ಇರ್ತಾರೆ? ಕಾಲ್ ಅಲ್ಲಿ ಇರುತ್ತೆ. ಇದು ಅಪ್ ಮೂವ್ಮೆಂಟ್, ಇದು ಡೌನ್ ಮೂವ್ಮೆಂಟ್. ಓಕೆನಾ? ಇದು ಬೇಸಿಕ್ ನ ಹೇಳ್ತಾ ಇರೋದು. ಈಗ ಸ್ಟ್ರೈಕ್ ಪ್ರೈಸ್ 50-50 ಒಂದು ಚೇಂಜ್ ಆಗುತ್ತೆ. ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಯಾರು ಗೆಸ್ ಮಾಡ್ತಾರೋ ಅವರು ಕಾಲ್ ಅಲ್ಲಿ ಇರ್ತಾರೆ. ಮಾರ್ಕೆಟ್ ಬೀಳುತ್ತೆ ಅಂತ ಯಾರು ಗೆಸ್ ಮಾಡ್ತಾರೋ ಅವರು ಪುಟ್ ಅಲ್ಲಿ ಇರ್ತಾರೆ. ಸೊ ಈಗ ಇಲ್ಲಿ ಮಾರ್ಕೆಟ್ ಅಂದ್ರೆ ಏನಿರ್ತಾರೆ? ಎರಡು ಜನ ಇರ್ತಾರೆ. ಯಾರು ಇರ್ತಾರೆ? ಒಬ್ರು ಬೈಯರ್, ಇನ್ನೊಬ್ರು ಸೆಲ್ಲರ್. ಇಬ್ರು ಇಲ್ಲದೆ ಮಾರ್ಕೆಟ್ ಇದೆಯಾ ಎಲ್ಲಾದ್ರೂ? ಇಲ್ಲ. ಸೊ ಬೈಯರ್ ಇದಾರೆ, ಸೆಲ್ಲರ್ ಇದ್ದಾರೆ. ಇವ್ರಿಬ್ರು ಎಲ್ಲಿದ್ದಾರೆ ಅಂದ್ರೆ ಎರಡರಲ್ಲೂ ಇದ್ದಾರೆ. ಪುಟ್ ಅಲ್ಲೂ ಬೈಯರ್ ಇದ್ದಾರೆ, ಸೆಲ್ಲರ್ ಇದ್ದಾರೆ. ಕಾಲ್ ಅಲ್ಲೂ ಬೈಯರ್ ಇದ್ದಾರೆ, ಸೆಲ್ಲರ್ ಇದ್ದಾರೆ. ಎರಡರಲ್ಲೂ ಎರಡು ಜನನು ಇದ್ದಾರೆ. ಓಕೆನಾ? ನಾವ್ ಯಾರು ಅನ್ನೋದು ಈ 4 ಜನದಲ್ಲಿ ಡಿಸೈಡ್ ಆಗುತ್ತೆ. ನಾವು ಬೈಯರ ಸೆಲ್ಲರ್ ಅಂತ. ಒಂದ್ ಟೈಮ್ ಅಲ್ಲಿ ನಾವು ಬೈಯರ್ ಆಗಿದ್ದವರು ನಾವು ಸೆಲ್ಲರ್ ಆಗ್ತೀವಿ. ಅದೇ ತರ ಸೆಲ್ಲರ್ ಆಗಿದ್ದವರು ಸಹ ಸಮ್ ಟೈಮ್ಸ್ ಅಲ್ಲಿ ಬೈಯರ್ ಆಗ್ತಾರೆ. ಕರೆಕ್ಟಾ? ಈಗ ಅಂಗಡಿಯಿಂದ ತರಕಾರಿ ತಗೊಂಡ್ಬರ್ಲಿಕ್ಕೆ ಹೋಟ್ಲವ್ರು ಹೋಗ್ತಾರೆ. ಹೋಟ್ಲವ್ರು ಅಂಗಡಿಯಿಂದ ತರಕಾರಿ ತಗೊಳ್ತಾರೆ. ಅವ್ರು ಏನಾದ್ರು ಬೈಯರ್ ಆದ್ರು. ಅದೇ ಹೋಟ್ಲವ್ರು ತರಕಾರಿ ತಗೊಂಡ್ಬಂದು ಅಡಿಗೆ ಮಾಡಿ ತಿರ್ಗಾ ಅದನ್ನ ಮಾರ್ತಾರೆ. ಮಾರ್ದಾಗ ಹೋಟ್ಲಲ್ಲಿ ಮಾರ್ದವ್ರು ಏನಾಗ್ತಾರೆ? ಅವರೇ ಸೆಲ್ಲರ್ ಆಗ್ತಾರೆ. ಕರೆಕ್ಟ್ ಅಲ್ವಾ? ಬೈಯರ್ರೇ ಸೆಲ್ಲರ್ ಆಗ್ತಾರೆ, ಸೆಲ್ಲರು ಬೈಯರ್ ಆಗ್ತಾರೆ. ಇದು ಒಂದು. ಇನ್ನು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಎಕ್ಸಾಂಪಲ್ ಅಂತ ಆದ್ರೆ, ನಿಮ್ಮ ಮನೆ ಪಕ್ಕ ಇರುವ ಒಂದು ಪೆಟ್ಟಿ ಅಂಗಡಿ ಇದೆ. ಅವನು ದೊಡ್ಡ ಮಾರ್ಕೆಟ್ಗೆ ಹೋಗಿ ಹೋಲ್ಸೇಲ್ ಅಲ್ಲಿ ಅಂಗಡಿ ಸಾಮಾನ್ ತರ್ತಾನೆ. ಅವ್ನು ಹೋಲ್ಸೇಲ್ ಇಂದ ಸಾಮಾನ್ ತಂದಾಗ ತಗೊಂಬೇಕಾದ್ರೆ ಅವನು ಬೈಯರ್. ಅವ್ನು ಪೆಟ್ಟಿ ಅಂಗಡಿಲಿ ಬಂದು ಮಾರ್ದಾಗ ಅವನು ಸೆಲ್ಲರ್. ಕರೆಕ್ಟಾ? ಸೊ ಬೈಯರೇ ಸೆಲ್ಲರ್ ಆಗ್ತದೆ. ಇಲ್ಲಿ ಏನಾಗುತ್ತೆ? ನಾವು ಫಸ್ಟ್ ಬೈ ಮಾಡ್ತೀವಿ, ಯಾವ್ದೋ ಒಂದು ಸ್ಟ್ರೈಕ್ ಪ್ರೈಸ್ ಅನ್ನ ಬೈ ಮಾಡ್ತೀವಿ. ನಮ್ಮ ರೇಟ್ಗಿಂತ ಜಾಸ್ತಿ ರೇಟ್ ಬಂದಾಗ, ನಾವು 20 ರೂಪಾಯಿಗೆ ಬೈ ಮಾಡಿದೀವಿ, 40 ರೂಪಾಯಿ ಬಂದಾಗ ನಾವೇನ್ ಮಾಡ್ತೀವಿ? ಸೆಲ್ ಮಾಡ್ತೀವಿ. ಸೊ ಬೈಯರ್ ಸೆಲ್ಲರ್ ಆಗ್ತಾನೆ, ಸೆಲ್ಲರ್ ಅವಾಗ ಇನ್ನೊಬ್ಬ ಯಾರೋ ಒಬ್ಬ ಇಲ್ಲಿ ಬೈ ಮಾಡ್ತಾ ಇರ್ತಾನೆ. ನಾವು ಸೆಲ್ ಮಾಡ್ಬೇಕಾದ್ರೆ ಯಾರೋ ಒಬ್ಬ ಇಲ್ಲಿ ಬೈ ಮಾಡ್ತಾ ಇರ್ತಾನೆ. ಇದು ಮಾರ್ಕೆಟ್ ಅಲ್ಲಿ ರೊಟೇಷನ್ ನಡೀತಾನೆ ಇರುತ್ತೆ. ಬೈಯರ್ ಸೆಲ್ಲರ್, ಸೆಲ್ಲರ್ ಬೈಯರ್, ಬೈಯರ್ ಸೆಲ್ಲರ್ ನಡೀತಾನೆ ಇರುತ್ತೆ, ರೊಟೇಷನ್ ಆಗ್ತಾನೆ ಇರುತ್ತೆ. ಇದು ಮಾರ್ಕೆಟ್ ಅಲ್ಲಿ ನಡೆಯುವಂತಹ ವಿಚಾರ. ಓಕೆನಾ? ಈಗ ನಾವು ಸ್ಟ್ರೈಕ್ ಪ್ರೈಸ್ ಅನ್ನ ಸೆಲೆಕ್ಷನ್ ಮಾಡಿದ್ವಿ, ಸರಿ. ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ 3 ರೀತಿಯ ಸ್ಟ್ರೈಕ್ ಪ್ರೈಸ್ ಗಳು ಇದೆ. ಸ್ಟ್ರೈಕ್ ಪ್ರೈಸ್ ಅನ್ನೋದು ಒಂದು, ಅದರಲ್ಲಿ 3 ರೀತಿಯ ಸ್ಟ್ರೈಕ್ ಪ್ರೈಸ್. ಒಂದೇನು? OTM, ಇನ್ನೊಂದು ಯಾವುದು? ATM, ಇನ್ನೊಂದು ಯಾವುದು? ITM. ಇದು ಮೂರಲ್ಲೂ ಕಾಮನ್ ಯಾವ್ದಿದೆ? TM. OAI ಬಿಟ್ಬಿಡಿ. ಯಾವ್ದಕ್ಕೆ ಇನ್ನು ಇಂತ ದೂರ ಮನೆಗೆ ಟೈಮ್ ಸ್ಪೀಡ್ ಅಲ್ಲಿ ಒಳಗೆ ಇದ್ದದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬೇಕಾಗುವಂತಹ ವ್ಯವಸ್ಥೆಯಲ್ಲಿದ್ದವನಿಗೆ ಹೊರಗೆ ಹೋಗ್ಬೇಕು, ಹೋಗಕ್ ಈಗ 3 ರೀತಿ ಇರಲಿ. ಆ ಪ್ರೀಮಿಯಂ ಅಲ್ಲಿ 2 ರೀತಿ ಇರುತ್ತೆ. ಈಗ ನೀವು 140 ರೂಪಾಯಿ ಅಂತ ಕೊಟ್ಟು ತಗೊಳ್ತೀರಿ. ಆ 140ರಲ್ಲಿ 2 ಭಾಗ ಇರುತ್ತೆ. ಒಂದು IV, ಇನ್ನೊಂದು DV, ಇಂಟ್ರೆಸ್ಟಿಕ್ ವ್ಯಾಲ್ಯೂ ಅಂಡ್ ಟೈಮ್ ವ್ಯಾಲ್ಯೂ. ಓಕೆನಾ? 2 ಜನ ಇರ್ತಾರೆ, ಇಂಟ್ರೆಸ್ಟಿಕ್ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ. ಇವರ ಮೇಲೆ ಡಿಸೈಡ್ ಆಗುತ್ತೆ. ಈಗ ಹೇಗ್ ಡಿಸೈಡ್ ಆಗುತ್ತೆ ಅನ್ನೋದು ತಿರ್ಗಾ ಡೀಪರ್ ಸಬ್ಜೆಕ್ಟ್. ಬೇಸಿಕ್ ಅಲ್ಲದು ಬೇಡ, ಎಲ್ಲ ಹಾಕೊಂಡು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬೇಸಿಕ್ ಏನ್ ಬೇಕು ಅದನ್ನ ಮಾತ್ರ ತಗೊಳ್ಳೋಣ. ಇದರಲ್ಲಿ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಅನ್ನೋದು ನಮಗೆ ಕೊನೆವರೆಗೂ ಉಳಿಯುತ್ತೆ. ನೀವು ಒಂದು ಪ್ರಾಪರ್ಟಿ ತಗೊಂಡ್ರೆ ಇದು ಗವರ್ಮೆಂಟ್ ರೇಟ್ ಅಂತ ಇಟ್ಕೊಳ್ಳಿ, ನಿಮ್ಗೆ ಒಂದು ಗ್ಯಾರಂಟಿ ಇದೆ. ಟೈಮ್ ವ್ಯಾಲ್ಯೂ ಅನ್ನೋದು ಅದೇ ರೀತಿಯಲ್ಲ. ಈ ಟೈಮ್ ವ್ಯಾಲ್ಯೂ ಈಕ್ವಲ್ ಲಾಸ್, ಅಂದ್ರೆ ಲಾಸ್ ಯೂಸ್ ಮಾಡ್ಬೇಕು ಅನ್ನೋದಕ್ಕೆ ಇಂದ ಮನಿ ಅಂತ ಹೇಳಿ ಕರೆಕ್ಟಾ? ಸೊ 714 ಇದೆ ಅಂತ ಆದ್ರೆ
ನಾವು ಹೇಗೆ ಚೂಸ್ ಮಾಡೋದು ಅದನ್ನ ಹೇಳ್ತೀನಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು 2 ಇಂದ ಮನಿ 1 ನಿಮಿಷದವರೆಗೆ ಮಾರ್ಕೆಟ್ ರನ್ ಆಗುತ್ತೆ. ಅದನ್ನ ಏನ್ ಹೇಳ್ತಾರೆ, ಪ್ರೀ ಮಾರ್ಕೆಟ್ ಅಂತ ಕರೀತಾರೆ. ಏನಂತ ಕರೀತಾರೆ, ಪ್ರೀ ಮಾರ್ಕೆಟ್ ಅಂತ. 9 ಗಂಟೆ 7 ನಿಮಿಷಕ್ಕೆ ನಿಮಗೆ ಅದು ಡಿಸ್ಪ್ಲೇ ಕೊಡುತ್ತೆ. ಇವತ್ತು ಮಾರ್ಕೆಟ್ ಓಪನ್ ಆಗ್ತಿರುವ ರೇಟ್ 25,682 ರೂಪಾಯಿ ಅಂತ ಕೊಡ್ತದೆ. ಇದನ್ನೇನ್ ಹೇಳ್ತಾರೆ, ಪ್ರೀ ಓಪನ್. ಓಕೆನಾ? ಎಷ್ಟು ಗಂಟೆ ಕೊಡುತ್ತೆ? 9 ಗಂಟೆ 7 ನಿಮಿಷಕ್ಕೆ ಕೊಡುತ್ತೆ. ನಿಮಗೆ ಈಗ 9 ಗಂಟೆ 7 ನಿಮಿಷಕ್ಕೆ ನಿಮಗೆ ಗೊತ್ತಾಯ್ತು ನಮ್ಮ ಮಾರ್ಕೆಟ್ ಓಪನ್ ಆಗೋದು ಮಾಮೂಲು ಟೈಮ್ ಯಾವಾಗ? 9 ಗಂಟೆ 15 ನಿಮಿಷಕ್ಕೆ. ಈ 8 ನಿಮಿಷದಲ್ಲಿ ನಾವು ಏನ್ ಚೂಸ್ ಮಾಡ್ಬೇಕಂದ್ರೆ ನಮ್ಮ ಸ್ಟ್ರೈಕ್ ಪ್ರೈಸ್ ಅನ್ನ ಚೂಸ್ ಮಾಡ್ಬೇಕು. ಓಕೆ, ಸ್ಟ್ರೈಕ್ ಪ್ರೈಸ್ ಅನ್ನ ಏನ್ ಚೂಸ್ ಮಾಡೋದು ಅಂತ ತಗೊಂಡ್ರೆ, ಈಗ ನಿಮ್ಮ ಕೊಟ್ಟಂತಹ ವ್ಯಾಲ್ಯೂ ತಗೊಳ್ಳಿ 25,682. ಇದನ್ನ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೌಂಡ್ ಆಫ್ ಮಾಡ್ಬೇಕು. ರೌಂಡ್ ಆಫ್ ಮಾಡ್ಬೇಕು. ರೌಂಡ್ ಆಫ್ ಅಂದ್ರೆ ಏನು? 25,682 ರೌಂಡ್ ಆಫ್. ನಿಮ್ಗೆ ಗೊತ್ತಿರುತ್ತೆ 49 ರೂಪಾಯಿ 60 ಪೈಸಾ ನಾವು 50 ಬರ್ತೀವಿ. 49 ರೂಪಾಯಿ 20 ಪೈಸಾ 49 ರೂಪಾಯಿ ಕಮ್ಮಿ ಬರ್ತೀವಿ, ಇಂದು ಬರ್ತೀವಿ. ಕರೆಕ್ಟ್ ಅಲ್ವಾ? ರೌಂಡ್ ಆಫ್ ಅಂದ್ರೆ ಹಾಗೆ 90 ಪೈಸಾ ಅಂದ್ರೆ ಮುಂದಕ್ಕೆ ತಗೊಂಡು ಹೋಗ್ಬಿಡ್ತೀವಿ, 10 ಪೈಸಾ ಅಂದ್ರೆ ಹಿಂದಕ್ಕೆ ಬರ್ತೀವಿ. ಕರೆಕ್ಟ್ ಅಲ್ವಾ? ಅದೇ ಪ್ರಿನ್ಸಿಪಲ್ ಅನ್ನು ಇಲ್ಲಿ ಯೂಸ್ ಮಾಡೋದು. ಎಲ್ಲಿಂದ ಎಲ್ಲಿವರೆಗೆ? 25 ರೂಪಾಯಿಯಿಂದ ಅಂದ್ರೆ 26 ಅಂತ ಇಟ್ಕೊಳ್ಳಿ. 26 ರೂಪಾಯಿಯಿಂದ 74 ರೂಪಾಯಿವರೆಗೆ ನಾವು ಇದನ್ನ 50ಗೆ ರೌಂಡ್ ಆಫ್ ಮಾಡ್ತೀವಿ. 75ರಿಂದ 25ವರೆಗೆ ನಾವು ಇದನ್ನ 100ಕ್ಕೆ ರೌಂಡ್ ಆಫ್ ಮಾಡ್ತೀವಿ. ಕ್ಲಿಯರ್? ಈ 75ರಿಂದ 25 ಅಂದ್ರೆ ನೆಕ್ಸ್ಟ್ ಅದು. ಈಗ ಇಲ್ಲಿ 0, 100, 125. ಓಕೆನಾ? ಈಗ ಇಲ್ಲಿ ನಾನು ಹೇಳಿದ್ದು 26ರಿಂದ 74ವರೆಗೆ ಇದನ್ನ 50 ಅಂತ ಕರೆಯೋದು. ಇಲ್ಲಿ 76 ಸ್ಟಾರ್ಟ್ ಆಗುತ್ತಲ್ಲ, ಈ ಜಾಗದಿಂದ 76ರಿಂದ 125ವರೆಗಿನ ಜಾಗವನ್ನ 100 ಅಂತ ಕರೆಯೋದು. ಇದೇನಪ್ಪ ಉಲ್ಟಾ ಆಲ್ಟಾ ಆಗ್ತಿದೆ ಅಂತ ತಲೆಗೆಡ್ಸ್ಕೊಂಬೇಡಿ. 26ರಿಂದ ಆ ಕಡೆಗೆ ಇದು 100 ದಾಟಿ ಬಂದಿದೆ. 75ರಿಂದ 125ವರೆಗೆ ಅಂತ ಬರುತ್ತೆ. 125 ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ 25 ಇಟ್ಟಿದ್ದೀನಿ. ನೆಕ್ಸ್ಟ್ ಆಯ್ತಾ? ಇದನ್ನ ರೌಂಡ್ ಆಫ್. ಈಗ ಇಲ್ಲಿ ನೋಡಿ 25,682 75ಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಏನ್ ಮಾಡ್ಬೇಕು? ಇದನ್ನ 25,700 ಅಂತ ರೌಂಡ್ ಆಫ್ ಮಾಡ್ಬೇಕು. ಸೊ ಈಗ ಸ್ವಲ್ಪ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ, ಈಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ಈಗ ನಾನು ರ್ಯಾಂಡಮ್ಸ್ ಆಗಿ ನಂಬರ್ಸ್ ಬರೀತೀನಿ. 25,432, 26,040, 26,135, 80. ಇದಕ್ಕಿಂತ ಜಾಸ್ತಿ 75ಕ್ಕಿಂತ ಇದು ಅದೇ ತರ ಬರುತ್ತೆ, ಜಾಸ್ತಿ ಮಾಡೋದು. ಇದು 82,100 ರೌಂಡ್ ಆಫ್ ಮಾಡುವ ರೀತಿ. ಯಾಕೆ ರೌಂಡ್ ಆಫ್ ಮಾಡಬೇಕು? ನಮ್ಮ ಸ್ಟ್ರೈಕ್ ಪ್ರೈಸ್ ಗಳು 50 ಕಿಲೋಮೀಟರ್ ಒಂದು ಸ್ಟ್ರೈಕ್ ಪ್ರೈಸ್ ಇದೆ. ಹಾಗಾಗಿ ನಾವು ಅದನ್ನ ನಿಯರ್ ಬರಬೇಕು. ಇದು ನಿಮ್ಮ ಫಸ್ಟ್ ಸ್ಟೆಪ್. ಓಕೆನಾ? ಇದು ರೌಂಡ್ ಆಫ್ ಮಾಡಿದ ನಂತರ ನೀವು ಇದಕ್ಕೆ +100 -100 ಅನ್ನ ಸೇರಿಸಬೇಕು. ಓಕೆ, +100 ಸೇರಿಸಿ ಅದನ್ನ ಪುಟ್ ಅಂತ ಮಾಡಿ, -100 ಅನ್ನ ಸೇರಿಸಿ ಅದನ್ನ ಕಾಲ್ ಅಂತ ಮಾಡಿ. ಈಗ ಉದಾಹರಣೆಗೆ 25,450 ಅಂತ ರೌಂಡ್ ಆಫ್ ಮಾಡಿದ್ರೆ 25,550 PE ತಗೋಬೇಕು, 25,350 ಕಾಲ್ ತಗೋಬೇಕು. ಓಕೆನಾ? ಅದೇ ತರ ಈಗ ಉದಾಹರಣೆಗೆ ಇಲ್ಲಿ ತಗೊಳ್ಳೋದಿದ್ರೆ 26,200 PE, 100 ಆಡ್ ಮಾಡೋದು, 26,000 ಕಾಲ್. ಇಲ್ಲಿ ತಗೊಂಡ್ರೆ 26,150 PE, 25,950 ಕಾಲು. ಕರೆಕ್ಟ್? ಈ ರೀತಿ 100 ಸೇರಿಸುದು, 100 ಕಳಿಯುದು. ಸೇರಿಸಿದನ್ನ ಪುಟ್ ಅಂತ ಮಾಡಿ, ಕಳಿದಿದ್ದನ್ನ ಕಾಲ್ ಅಂತ ಮಾಡಿ. ಯಾವಾಗ ಮಾಡಬೇಕು? 9 ಗಂಟೆ 7 ನಿಮಿಷ ಆದ ನಂತರ ಮಾರ್ಕೆಟ್ ನಿಮ್ಗೆ ಯಾವ ಸ್ಟ್ರೈಕ್ ಪ್ರೈಸ್ ಅಂತ ತೋರಿಸುತ್ತೋ, ಇಲ್ಲಿ ಓಪನ್ ಆಗುತ್ತೆ ಅಂತ ತೋರಿಸುತ್ತೋ, ಅದಾದ ನಂತರ ನೀವು ರೌಂಡ್ ಆಫ್ ಮಾಡಿ ಸ್ಟ್ರೈಕ್ ಪ್ರೈಸ್ ಯೂಸ್ ಮಾಡುವಂತ ಕೆಲಸ ಮಾಡ್ಬೇಕು. ಈಗ ನಾವು ದಿನಾಲೂ ನಿಮಗೆ ಅದು ಸ್ಟ್ರೈಕ್ ಪ್ರೈಸ್ ಇವತ್ತಿಂದು ವಾಟ್ ಲಿಸ್ಟ್ ಗೆ ಆಡ್ ಮಾಡಿ ಅಂತ ಕಳಿಸ್ತೀವಿ. ಯಾಕೆ ಕಳಿಸ್ತಿದೀವಿ ಅಂದ್ರೆ ಈ ಪ್ರೊಸೆಸ್ ಅಲ್ಲಿ ನಾವು ಮಾಡಿ ನಿಮಗೆ ಕಳಿಸಿರ್ತೀವಿ. ಸೊ ಈಗ ನಿಮಗೆ ಅರ್ಥ ಆಗ್ಬೇಕು, ಓ ಇಲ್ಲಿ ಓಪನ್ ಆಗಿದೆ, ರೌಂಡ್ ಆಫ್ ಈ ರೀತಿ ಮಾಡಿದ್ದಾರೆ, ಅದಕ್ಕೋಸ್ಕರ ಇದು ಹಿಂಗೆ ಕಾಲ್ ಹಿಂಗೆ ಪುಟ್ ಅಂತ ನೀವೆಲ್ಲ ಅಬ್ಸರ್ವ್ ಮಾಡಿ ಕಲಿಬೇಕು. ಓಕೆನಾ? ನಾವೀಗ ಕಳಿಸಿದೀವಿ, ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬೇಕು. ಓಕೆನಾ? ಈ ಕ್ಲಾರಿಟಿ ಇಟ್ಕೊಂಡು ಪ್ರಶ್ನೆಗೆ ನೀವು ತಗೊಂಡಂತಹ ಸ್ಟ್ರೈಕ್ ಪ್ರೈಸ್ ಪ್ರೀಮಿಯಂ 300 ರೂಪಾಯಿ ದಾಟಿದ್ರೆ MRP, ಆವಾಗ ನೀವು ಚೇಂಜ್ ಮಾಡ್ಬೇಕು. ಎರಡನೇದು, ಅದೇ ಪ್ರೀಮಿಯಂ 50 ರೂಪಾಯಿಗಿಂತ ಕಮ್ಮಿ ಬಂದ್ರೆ ನೀವು ಚೇಂಜ್ ಮಾಡ್ಬೇಕು. ಉದಾಹರಣೆಗೆ ನಿಮ್ಮ ಪ್ರೀಮಿಯಂ ಬೆಳಿಗ್ಗೆ ತೆಗೆದಿಟ್ಕೊಂಡಿದ್ದೀರಿ 310 ರೂಪಾಯಿ ಈಗ ಇದೆ, ಅವಾಗ ಚೇಂಜ್ ಮಾಡಿ. 40 ರೂಪಾಯಿ ಇದೆ, ಅವಾಗ ಚೇಂಜ್ ಮಾಡಿ. ಅವಾಗ ಚೇಂಜ್ ಮಾಡಿ ಅಂದ್ರೆ ಹೇಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಕರೆಕ್ಟ್ ಅಲ್ವಾ? ಅವಾಗ ಚೇಂಜ್ ಮಾಡ್ಬೇಕಾ ನೀವು ನೋಡ್ಬೇಕಾಗಿದ್ದು ಅವಾಗಿನ ಮಾರ್ಕೆಟ್. ಈಗ ಉದಾಹರಣೆಗೆ ಅದು 310 ರೂಪಾಯಿ ಆಗ್ಲಿಕ್ಕೆ ಮಧ್ಯಾಹ್ನ 1 ಗಂಟೆ ಆಗಿದೆ ಅಂತ ಇಟ್ಕೊಳ್ಳಿ. 1 ಗಂಟೆಗೆ ಯಾವ ಮಾರ್ಕೆಟ್ ಎಲ್ಲಿ ಇದೆಯೋ ಅವಾಗ ಮಾರ್ಕೆಟ್ ಎಲ್ಲಿ ರನ್ ಆಗ್ತಿದೆ ಅಂತ ನೋಡಿ. ಮಾರ್ಕೆಟ್ ರನ್ ಆಗ್ತಿದೆ, ಒಂದು ರೇಟ್ ರನ್ ಆಗ್ಬೇಕು ತಾನೆ. ಸ್ಪಾಟ್ ಚಾರ್ಟ್ ಅಲ್ಲಿ 26,130 ರನ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಇದನ್ನ ಕಂಪೇರ್ ಇಟ್ಕೊಂಡು ಅದರಲ್ಲಿ +100 -100 ಅನ್ನ ಮಾಡಿ. ಸೇಮ್ ಮೆಥಡಾಲಜಿ. ಓಕೆನಾ? ಒಂದ್ ವೇಳೆ 40 ರೂಪಾಯಿ ಆಗ್ಬೇಕಾದ್ರೆ ಬೆಳಿಗ್ಗೆ 10 ಗಂಟೆಗೆ ಆಯ್ತು, ತೊಂದ್ರೆ ಇಲ್ಲ, 10 ಗಂಟೆಗೆ ನೀವು ಅದನ್ನ ಚೇಂಜ್ ಮಾಡಿ. ಓಕೆನಾ? ಯಾವಾಗಾದ್ರೂ ಅದು 50 ರೂಪಾಯಿಗಿಂತ ಕಮ್ಮಿ ಆದ್ರೆ ಚೇಂಜ್ ಮಾಡಬೇಕು, 300 ರೂಪಾಯಿ ದಾಟಿದ್ರೆ ಚೇಂಜ್ ಮಾಡಬೇಕು. ಅಂಟಿಲ್ ಅನ್ಲೆಸ್ ನಮಗೆ ಅದು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ಸಂಜೆವರೆಗೂ ಅದೇ ಸ್ಟ್ರೈಕ್ ಪ್ರೈಸ್ ಅನ್ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಬಹುದು. ಓನ್ಲಿ ನಮಗೆ ಚೇಂಜ್ ಮಾಡ್ಲಿಕ್ಕೆ ಅವಕಾಶ 300 ಅಥವಾ 50ಗೆ ದಾಟಿದ್ರೆ ಮಾತ್ರ
ಸೊ ಇದು ಟೋಟಲ್ ಓವರ್ ಆಲ್ ವಿಡಿಯೋದಲ್ಲಿ ನಿಮಗೆ ಸ್ಟ್ರೈಕ್ ಪ್ರೈಸ್, ಎಟಿಎಂ, ಐಟಿಎಂ ಬಗ್ಗೆ ಬ್ರೀಫ್ ಆಗಿ, ಜೊತೆಗೆ ಪ್ರೀಮಿಯಮ್ಸ್ ಗಳಲ್ಲಿ ಏನಿರುತ್ತೆ ಅಂಡ್ ನಾವು ಯಾವ್ದನ್ನ ಯೂಸ್ ಮಾಡಬೇಕು, ಹೇಗೆ ರೌಂಡ್ ಆಫ್ ಮಾಡುವಂತದ್ದು ಅಂಡ್ ರೌಂಡ್ ಆಫ್ ಮಾಡಿದ ಪ್ರಕಾರವಾಗಿ ಹೇಗೆ ನಮ್ಮ ಸ್ಟ್ರೈಕ್ ಪ್ರೈಸ್ ಅನ್ನ ನಾವು ಸೆಲೆಕ್ಷನ್ ಮಾಡ್ಕೊಳ್ಳೋದು, ಇಲ್ಲಿವರೆಗೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀವಿ. ಎರಡೆರಡು ಸಲ ನೋಡಿ, ಮೂರ್ ಸಲ ನೋಡಿ, ನಿಮ್ಮ ಹತ್ರ ಇರುತ್ತೆ. ಇದು ಮೇನ್. ಈಗ ನೀವು ಇದನ್ನ ಮೇನ್ ಆಗಿ ನೀವು ಕಲ್ತ್ಕೊಂಡಿಲ್ಲ ಅಂದ್ರೆ ನೀವು ನಾಳೆ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ತಪ್ಪಾಗುತ್ತೆ. ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ತಪ್ಪಾಯ್ತಂದ್ರೆ ಟೋಟಲ್ ಎಲ್ಲದೂ ಔಟ್ ಆಗುತ್ತೆ. ಯಾಕೆಂದ್ರೆ ಮೇನ್ ಆಗಿ ಮಾರ್ಕೆಟ್ ರನ್ ಆಗ್ತಿರೋದು ಈ ಸ್ಟ್ರೈಕ್ ಪ್ರೈಸ್ ಮುಖಾಂತರ. ನಾವು ಸ್ಟ್ರೈಕ್ ಪ್ರೈಸ್ ಅನ್ನ ಕರೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳದೆ ನಾವು ಯಾವ್ದೋ ಒಂದು ಸ್ಟ್ರೈಕ್ ಪ್ರೈಸ್ ಅನ್ನು ಯೂಸ್ ಮಾಡ್ಕೊಂಡು ಅದ್ರಲ್ಲಿ ನಾವೆಲ್ಲ ಝೋನ್ ಹಾಕೊಂಡಿದ್ವಿ, ಅದು ಬರ್ಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾವು ಚೂಸ್ ಮಾಡಿ ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಅದು ಪ್ರಕಾರವಾಗಿ ವರ್ಕ್ ಆಗುತ್ತೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆಂದ್ರೆ ಸ್ಕಿಪ್ ಮಾಡೋದು, ಫಾರ್ವರ್ಡ್ ಮಾಡೋದು ಎಲ್ಲ ಮಾಡ್ತಾ ಇದ್ರಿ, ಮಾಡಬೇಡಿ. ಇದು ವಿಡಿಯೋ ದುಡ್ಡು ಕೊಟ್ಟು ತಗೊಂಡಿದ್ದೀರಿ, ಒಂದೊಂದು ನಿಮಿಷಕ್ಕೂ ನೀವು ದುಡ್ಡು ಕೊಟ್ಟಿದ್ದೀರಿ, ಅದ್ ನೆನ್ಪಿಟ್ಕೊಳ್ಳಿ. ದುಡ್ಡು ಕೊಟ್ಟಿದ್ದೀನಿ, ಅದ್ರದ್ದು ವಸೂಲಿ ಆಗ್ಬೇಕಂದ್ರೆ ನಾವು ತಿರ್ಗಾ ಕ್ಲೀನ್ ಆಗಿ ನೋಡ್ಬೇಕು ಅಂತ. ಓಕೆನಾ? ಡೌಟ್ ಬಂದ್ರೆ ನೋಟ್ಸ್ ಅಲ್ಲಿ ಬರ್ದಿಡಿ, ಅದನ್ನ ವಾಟ್ಸ್ಆಪ್ ಅಲ್ಲಿ ಕೇಳಿ ಅಥವಾ ಲೈವ್ ಅಲ್ಲಿ ಬಂದಾಗ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.